ಸೊ ನಾಗೇಂದ್ರ ಅವರ ಬಂಧನವಂತೂ ಆಯಿತು. ಇನ್ನು ದದ್ದಲ್ ಅವರ ವಿಚಾರ, ಯಾಕೆಂದರೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥವರು ದದ್ದಲ್ ಅವರು. ಸೊ ಹಾಗಾಗಿ ನಾಗೇಂದ್ರ ಬಳಿಕ ಈಗ ದದ್ದಲ್ಗೆ ಬಂಧನದ ಭೀತಿ ಎದುರಾಗಿದೆ. ನಿನ್ನೆ SITಯಿಂದ ಹೊರಗೆ ಬರೋದಕ್ಕೆ ಸಖತ್ ಪ್ಲಾನ್ ಮಾಡಿದ್ರು. ಇಡಿ ಕಣ್ತಪ್ಪಿಸೋದಕ್ಕೆ ಬೇರೆ ಕಾರು ಬಳಸಿದ್ರು ದದ್ದಲ್. ಇಡಿ ಹುಡುಕಾಟ ನಡೆಸ್ತಾ ಇದ್ದ ಹಾಗೆ SITಗೆ ಹಾಜರಾದರು ದದ್ದಲ್. SIT ವಿಚಾರಣೆಯ ವೇಳೆ ಇಡಿ ಬಂಧಿಸುವ ಆತಂಕದಲ್ಲಿದ್ದರು. ನಿನ್ನೆ ಸಂಜೆ 7 ಗಂಟೆಗೆ ವಿಚಾರಣೆ ಮುಗಿಸಿ ಹೊರಬಂದಿದ್ರು SITಯಿಂದ. ಇಡಿ ಮತ್ತು ಮಾಧ್ಯಮಗಳ ಕಣ್ತಪ್ಪಿಸೋದಕ್ಕೆ ಸಣ್ಣ ಕಾರನ್ನ ಬಳಸಿದ್ರು ದದ್ದಲ್. ಸರ್ಕಾರಿ ಇನ್ನೋವಾ ಕಾರನ್ನ ಮೊದಲೇ ವಾಪಸ್ ಕಳಿಸ್ಬಿಟ್ಟಿದ್ರು ಅಂತ. ಆ್ಯಕ್ಚುಲಿ ಒಂದು ಕಡೆ ಇಡಿ ಅವರು ಇವ್ರನ್ನ ಹುಡುಕಾಡ್ತಾ ಇದ್ದಾಗ ಇವರು SITಗೆ ಬರ್ತಾರೆ. SITಗೆ ಇಡಿ ಅಧಿಕಾರಿಗಳು ಬರದೇ ಇರೋ ಹಾಗೆ ಪೊಲೀಸ್ ಸರ್ಪಗಾವಲು ಹಾಕಿದ್ರಂತೆ. ಮೋಸ್ಟ್ಲಿ SITಯಿಂದ ಇವ್ರು ಏನು ಮಾಡಿದ್ದಾರೆ, ಮಳೆ ಬರ್ತಾ ಇತ್ತು ಆ ಟೈಮಲ್ಲೇನೋ, ವಿಪರೀತ ಮಳೆ, ಜೊತೆಗೆ ಕಾರ್ ಕೂಡ ಇವರು ಯೂಸ್ ಮಾಡಿಲ್ಲ. ಇವರೇನು ಮಾಡಿದ್ದಾರೆ, ಸಣ್ಣ ಕಾರಲ್ಲಿ ಯಾರಿಗೂ ಗೊತ್ತಾಗದೇ ಇದ್ದಂಗೆ ಮಾಧ್ಯಮ ಮತ್ತು ಇಡಿ ಅಧಿಕಾರಿಗಳ ಕಣ್ ತಪ್ಪಿಸ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಂಡ. ಮುರಳಿ, ಈಗ SIT ವಿಚಾರಣೆಯನ್ನು ನಡೆಸಿ ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಎಸ್ಕೇಪ್ ಆಗ್ತಾರೆ ಅಂತಂದರೆ SIT ಅವರೇ ಇವ್ರನ್ನ ರಕ್ಷಣೆ ಮಾಡಿದಾರ ಅಂತ ಒಂದು ಅನುಮಾನ ಬರಲ್ವಾ? ಈ ರೀತಿಯ ಅನುಮಾನಗಳು ಕಳೆದ ಸಾಕಷ್ಟು ದಿನಗಳಿಂದ ಮತ್ತು ಸಾರ್ವಜನಿಕ ವಲಯದಲ್ಲಿ ಈ ರೀತಿಯ ಮಾತ್ರ ಚರ್ಚೆಗಳು ನಡೀತಾರೆ. ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಬಂಧನಕ್ಕೊಳಪಡಿಸಿದ ಬಳಿಕ ದದ್ದಲ್ ಅವರನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಹುಡುಕಾಟವನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳ ವಿಚಾರಣೆಗೆ ಅಂದ್ರೆ ಒಂದು ದಿನ ಬಿಫೋರ್ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ನೋಟಿಸ್ ಅನ್ನ ಕೊಟ್ಟರು ಕೂಡ ನಿನ್ನೆ ಅವರನ್ನ ವಿಚಾರಣೆಗೆ ಕರೆದಿರಲಿಲ್ಲ. ಅದಕ್ಕೆ ನಿನ್ನೆ ಕೊಡ್ತಕ್ಕಂತ ನೋಟಿಸ್ ಅನ್ನೇ ತೆಗೆದುಕೊಂಡು ವಿಚಾರಣೆಗೆ ಆತುರಾತುರವಾಗಿ ದದ್ದಲ್ ಅವರು ಬಂದು SIT ಕಚೇರಿ ನಡೆಸ್ತಾರೆ. ಸರಿಸುಮಾರು 7 ಗಂಟೆ ತನಕ, ಸಂಜೆ 7 ಗಂಟೆ ತನಕ ಕೂಡ SIT ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾರೆ. ಅದಾದ ಬಳಿಕ ಅಲ್ಲಿಂದ ಏನು ಸರ್ಕಾರಿ ಕಾರ್ ಏನಿತ್ತು, ಒಳಗಡೆ ಬರ್ಬೇಕಾದ್ರೆ ಸರ್ಕಾರಿ ಕಾರ್ ಮತ್ತು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಖಾಸಗಿ ಕಾರ್ನಲ್ಲಿ ಅವರು ತಲೆ ಮರೆಸ್ಕೊಂಡು ಹೋಗಿರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧನ ಮಾಡಿದ್ರೆ ಅಫಿಷಿಯಲ್ ಆಗಿ ಅವರ ಬಂಧನ ಕೂಡ ಹೋಗಿತ್ತು. ಆದ್ರೆ ನನ್ನನ್ನು ಕೂಡ ಬಂಧನ ಮಾಡ್ತಾರೆ ಅನ್ನೋ ಬಯಸಿ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಮತ್ತು SIT ಅಧಿಕಾರಿಗಳ ಏನು ಸಹಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಈಗ ಕೇಳಿ ಬರ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗೆ. ಒಟ್ಟಾರೆ ಇವಾಗ ಅವರು SIT ಕಚೇರಿಯಿಂದ ನೇರವಾಗಿ ಗೊತ್ತಾಗದ ಹಾಗೆ ಹೋಗಿದ್ದಾರೆ. ಎಲ್ಲೋ ಹೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ, ಸದ್ಯಕ್ಕೆ ನಾಪತ್ತೆ ಅಂತಲೇ ಅಂದ್ಕೊಳ್ಳೋಣ.